ಸರ್ ತಮ್ಮ ಹೆಸರು? ಚಂದನ್ ಅಂತ ನನಗೆ. ಚಂದನ್ ಅವರು. ಈ ನರ್ಸರಿ ಮಾಡ್ಬೇಕಂತೇಳಿ ನಿಮ್ಗೆ ಪ್ರೇರಣೆ ಹೇಗಾಯಿತು? ಇದು ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು ನರ್ಸರಿ. ಇದು ನಾನು ನಡೆಸ್ಕೊಂಡು ಹೋಗ್ತಿರೋದು. ಯಾವ ವರ್ಷದಲ್ಲಿ? 1995 ಶುರು ಮಾಡಿದ್ದು. 95ನಲ್ಲೇ ನರ್ಸರಿ ಆರಂಭ ಆಗಿದೆ ಇಲ್ಲಿ. ಆಮೇಲೆ ಇಲ್ಲಿ ಭಾಳಷ್ಟು ನರ್ಸರಿ ಅವ ಇದೆ, ಬಹುಶಃ ಎಷ್ಟು ಸಂಖ್ಯೆ ಒಳಗಿರ್ಬೋದು ಅಂತ ಇದ್ರೆ ಅರೌಂಡ್ ಇದೆ 60 ನರ್ಸರಿ ಮೇಲೆ ಇದೆ. ಸಣ್ಣ ಪುಟ್ಟ ನರ್ಸರಿ ಎಲ್ಲ ಸೇರಿಸ್ಕೊಂಡು 100 ಇದಾವೆ, 100 ನರ್ಸರಿ ಇದೆ. ಅಂದರೆ ಒಬ್ಬರು ಯಾರೋ ಮಾಡಿರಂತ ಇನ್ನೊಬ್ಬರು ಮಾಡಿದ್ರಂತ ಹೆಚ್ಚಾದ್ರು ಅಂತೀರೋ ಅಥವಾ ಏನಾದ್ರು ಕಾರಣ ಎಲ್ಲರೂ ಇಲ್ಲೇ ನರ್ಸರಿ ಮಾಡ್ಬೇಕಾಗ? ಆದರೆ ಸ್ಟಾರ್ಟಿಂಗಲ್ಲಿ ನಮ್ಮ ಫ್ಯಾಮಿಲಿಯವರು ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ನಮ್ಮ ಫ್ಯಾಮಿಲಿಯು ಒಂದು 4-5 ನರ್ಸರಿ ಇಲ್ಲಿದ್ದಾವೆ. ಸರಿ ಸರಿ. ಹಂಗೆ ಒಬ್ಬೊಬ್ಬರು ನೋಡಿಕೊಂಡು ಎಲ್ಲ ಸ್ಟಾರ್ಟ್ ಆಗಿದೆ ಆರಾಮ. ಸೊ ಇದರೊಳಗೆ ಶ್ರಮಕ್ಕೆ ತಕ್ಕ ಫಲ ಅದ ಅಂತ ಗೊತ್ತಾಯ್ತು ಬಹುಶಃ ಎಲ್ರಿಗೂ. ಮಾಡ್ತಾಯಿದ್ರೆ ಒಂದು, ಆಮೇಲೆ ಪರಿಸರ ಬೆಳೆಸ್ತಾ ಇದ್ದೀರಿ, ಅದಕ್ಕೋಸ್ಕರ ಪ್ರಮುಖ ಉದ್ದೇಶ. ಹಣಕ್ಕೆ ಒತ್ತು ಕೊಟ್ಟಿಲ್ಲ, ಪರಿಸರಕ್ಕೆ ಒತ್ತು ಕೊಟ್ಟುಬಿಟ್ಟು ಈ ಕೆಲಸ ಮಾಡ್ಕಂಥ ಒಂದು ಯೂಟ್ಯೂಬು ಒಳ್ಳೆಯದನ್ನು ಮಾತ್ರ ಸಮಾಜಕ್ಕೆ ಪರಿಚಯ ಮಾಡಿಸ್ತಕ್ಕಂಥದ್ದು ನಮ್ಮದು ಯೂಟ್ಯೂಬ್ ನಮ್ಮದು. ಅದಕ್ಕೆ ನನಗೆ ಭಾಳ ಸಂತೋಷ ಅನಿಸುತ್ತೆ. ಬಂದ್ವಿ, ಸಂದರ್ಶನಕ್ಕೆ ಭಾಳ ಧನ್ಯವಾದ. ಆಮೇಲೆ ಗಾರ್ಡನಿಂಗ್ ಮಾಡ್ಬೇಕಾದ್ರೆ ಎಲ್ಲ ಐಟಮು ನಿಮ್ಮ ಹತ್ರ ಇದೆ. ನಮ್ಮ ಹತ್ರ ಎಲ್ಲ ಲ್ಯಾಂಡ್ಸ್ಕೇಪಿಂಗ್ ಗಿಡಗಳು, ಹಣ್ಣಿನ ಗಿಡಗಳು, ಬೇರೆ ಮೆಡಿಸಿನಲ್ ಗಿಡಗಳು, ಇಂಡೋರ್ ಗಿಡ, ಔಟ್ಡೋರು, ಮನೆ ಒಳಗಡೆನೇ ಬೆಳೆಸುವಂಥ ಗಿಡಗಳು ಎಲ್ಲ ಸಿಗುತ್ತೆ ನಮಗೆ. ಎಷ್ಟು ವೆರೈಟಿ ಇರ್ಬೋದು ಇಲ್ಲಿ? ಸುಮಾರು ಇದೆ ವೆರೈಟಿ, ಕೌಂಟ್ಲೆಸ್ ಇದಾವೆ. ಕೌಂಟ್ಲೆಸ್ ವೆರೈಟಿ ಅವ, ಕೌಂಟ್ಲೆಸ್ ಪ್ಲಾಂಟ್ಸಲ್ಲೆಲ್ಲ ಕೌಂಟ್ಲೆಸ್ ವೆರೈಟೀಸ್ ಇದ್ದಾವೆ. ನಮ್ಮಲ್ಲಿದ್ದರೆ ಒಂದು 300-400 ವೆರೈಟೀಸ್ ಸಿಗ್ತವೆ ಹೀಗೆ. ಇದು ಒಂದು ಒಳ್ಳೆ ಲೊಕೇಶನ್, ಪ್ರೇಕ್ಷಣೀಯ ಸ್ಥಳನೂ ಹೌದಿದೆ. ರಾಮವಳ್ಳಿ, ದೊಡ್ಡ ಆಲ್ಮರ, ಮುಕ್ತಿನಾಗ ಮಂದಿರ, ಮಧ್ವಾನ ಆಶ್ರಮ, ಶುಭಂ ಕೊರತಿ ಸ್ಕೂಲು ಎಲ್ಲ ಇದೆ. ಸಾಲಿಗ್ರಾಮ ಶ್ರೀನಿವಾಸ, ಮುಂದೆ ಹೋದರೆ ಮಂಚನಬೆಲೆ ಡ್ಯಾಮು, ತಿಮ್ಕೊಂಡಳ್ಳಿ ಡ್ಯಾಮು ಎಲ್ಲ ಇದೆ. ಸೊ ವೀಕೆಂಡಿಗೆ ಬೆಂಗಳೂರವರಾಗಲಿ ಇನ್ನೊಬ್ಬರಾಗಲಿ ಬಂದುಬಿಟ್ರೆ ಆರಾಮಿರುತ್ತೆ. ಇದು ಎಲ್ಲದೂ ಆಗ್ತದೆ, ಪ್ಲಸ್ ಈ ನರ್ಸರಿನೇ ಆಗುತ್ತೆ. ಸೊ ಇದು ಒಳ್ಳೆಯ ವಾತಾವರಣ ಇದೆ, ಇದೆಲ್ಲೂ ಸಿಗೋದಿಲ್ಲ, ಅತಿ ವಿರಳ. ಆದ್ದರಿಂದಲೇ ಇದನ್ನು ಇಂಟರ್ವ್ಯೂ ಮಾಡ್ಬೇಕಂತ ನಮಗೂ ಅನಿಸ್ತು. ನೀವು ಅದಕ್ಕೇನಪ್ಪ ಸಂತೋಷದಿಂದ ಸ್ಪಂದಿಸಿದ್ರಿ, ಧನ್ಯವಾದ. ಇದು ಪುಷ್ಪ ಗಾರ್ಡನ್ ಅಂಥೇಳಿ, ಅದು ಚಂದನ್ ಫಾರ್ಮ್ಸ್ ಅಂತ ಅವರೇ ಇವಾಗೇನು ಸಂದರ್ಶನ ಕೊಟ್ಟರು ಅವ್ರದ್ದು. ಇದು ಬೃಹದಾದಂಥ ಫಾರ್ಮ್. ಇದು ಗಾರ್ಡನಿಂಗ್ ಬೇಕಾಗ್ತಕ್ಕಂಥದ್ದು ಪಾಟ್ನಿಂದ ಹಿಡಿದು ಎಲ್ಲ ಪ್ಲ್ಯಾಂಟ್ಸ್ವರೆಗೂ ಇನ್ನೇನೇನು ಬೇಕು ಎಲ್ಲದೂ ಇಲ್ಲಿ ಲಭ್ಯದ. ಬೇರೆ ಕಡೆ ಮತ್ತೆಲ್ಲ ಹುಡ್ಕೊಂಡು ಹೋಗ್ಬೇಕು ಅನ್ನೋಂಥ ಪ್ರಸಂಗನೇ ಇಲ್ಲ. ಇದು ಗ್ರಾಹಕರು ಖರೀದಿ ಬಂದಾರ, ಲೇಬರ್ಸ್ ಎಲ್ಲ ಲೋಡ್ ಮಾಡಿಕೊಡ್ತಾರೆ ಅವ್ರಿಗೆ. ಈಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಎಲ್ಲ ಗಾರ್ಡನಲ್ಲಿ ಬೇಕಾಗ್ತಕ್ಕಂಥ ವಸ್ತುಗಳಿವು. ಒಂದು ಸರ್ತಿ ಇಲ್ಲಿ ಬಂದು ನೀವು ಗಾಡಿ ತೊಗೊಂಡು ಬಂದುಬಿಟ್ರೆ ಎಲ್ಲದನ್ನು ಲೋಡ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅದೊಂದು ಭಾಳ ಅನುಕೂಲ. ಈ ಪುಷ್ಪ ಗಾರ್ಡನ್ಸ್ ಚಂದನ್ ಫಾರ್ಮ ಅಂತೇನು ಹೇಳಿದ್ವಿ, ಇವರೇ 1995 ಇವರು ಮೊದಲು ಈ ನರ್ಸರಿಯನ್ನು ಆರಂಭ ಮಾಡಿದ್ರಂತೆ. ಇವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು 4 ಫಾರ್ಮ್ಗಳು ಇವಾಗವ ಇದರಲ್ಲಿ. ಇನ್ನು ಮಿಕ್ಕವ್ರೂ ಇದನ್ನು ಮಾಡಿದ್ದಾರೆ. ಇಲ್ಲಿ ಜನ ಪರಿಸರವನ್ನು ಭಾಳಷ್ಟು ಇಷ್ಟಪಡ್ತಾರೆ. ಇವರು ಈ ವೃತ್ತಿ ಯಾಕೆ ಮಾಡ್ಯಾರ ಅಂದರೆ, ಇವತ್ತಿಗೆ ಲೇಔಟ್ ಮಾಡಿ ಸೈಟ್ ಮಾಡಿ ಮಾರಿಬಿಡೋದಾಗಿತ್ತು, ಬೇಕಾದಷ್ಟು ರೇಟ್ ಬಂದಾವೀಗ. ನಾವೀ ರಾಮೋಹಳ್ಳಿ, ಕೇತುವಹಳ್ಳಿ ಅಲ್ಲಿರ್ತಕ್ಕಂಥ ಏನವ ಈ ಫಾರ್ಮ್ ಹೋಗ್ಬೇಕಂದ್ರೆ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಲಾಸ್ಟು, ಅಲ್ಲಿಂದ ಮತ್ತು ಬಸ್ಸಿಗೆ ಬರ್ಬೋದು. ಆ ರೂಟಿಗೆ ಬಂದರೆ ಕುಂಬಳಗೂಡು ಇಂಡಸ್ಟ್ರಿಯಲ್ ಏರಿಯಾ ದಾಟ್ಕೊಂಡು ಬರಬೇಕಾಗ್ತದೆ, ದೊಡ್ಡ ಆಲ್ಮರ ಹತ್ರ ಇವಕ್ಕೆಲ್ಲ ಬರ್ಬೇಕಂದ್ರೆ. ಇನ್ನೊಂದು ರೂಟ್ ಇದೆ, ಈ ಸುಂಕದಕಟ್ಟೆ ಮೇಲೆ ಮಾಗಡಿ ರೋಡು, ಆ ರೂಟಲ್ಲಿ ಹೋದರೆ ಸ್ವಲ್ಪ ನಿಮ್ಗೆ ಟ್ರಾಫಿಕ್ ಕಡಿಮೆ, ಒಂದು 2-3 ಸಿಗ್ನಲ್ ಸಿಗ್ಬೋದು ಅಷ್ಟೇ. ಆ 2-3 ಸಿಗ್ನಲ್ ನೀವು ಪಾರ್ ಆಗಿಬಿಟ್ರೆ ಗಾಡಿ ಓಡ್ತಾನೆ ಇರ್ತದೆ. ಒಳ್ಳೆ ರೋಡು. ಆ ಕಡೆ ತಾವರೆಕೆರೆ ಒಂದು 3 ಕಿಲೋಮೀಟ್ರ್ ಲೆಕ್ಕ ಒಂದು ಅತಿಥಿ ಗಾರ್ಡೇನಿಯಾ ಅಂತ ಒಂದು ವೆಜಿಟೇರಿಯನ್ ಬೆಸ್ಟ್ ಹೋಟೆಲ್ ಸಿಗ್ತದೆ ನಿಮಗೆ. ಅಲ್ಲಿ ನೀವು ಏನಪ್ಪ ಅಂದರೆ ಫ್ರೆಶ್ ಆಗಿ ಅಲ್ಲಿ ಎಡಕ್ಕೆ ತಿರ್ಕೊಂಬಿಟ್ರೆ 9 ಕಿಲೋಮೀಟ್ರ್ ಒಳಗಡೆ ಬರ್ಬೇಕು. ಅದು ಒಳ್ಳೆಯ ರಸ್ತೆ, ನಮಗೆ ಬೆಣ್ಣೆ ಥರ ರಸ್ತೆ ಇದೆ. ನೋಡಿ ಎಷ್ಟೊಂದು ವೆರೈಟಿ.
ಇವರು ಗ್ರಾಹಕರು ಗಾಡಿ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಅದನ್ನು. ಮತ್ತು ದೊಡ್ಡ ಆಲದ ಮರದ ಬಂದರೆ ಎದುರಿಗೇನೆ, ದೊಡ್ಡ ಆಲದ ಮರದ ಎದುರಿಗೇನೆ ಸುಮುಖ್ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಅದ. ಅಲ್ಲೂ ನಿಮ್ಗೆ ಎಲ್ಲದೂ ಸಿಗ್ತದೆ, ಊಟ ತಿಂಡಿ ಚಾಟ್ಸು ಎಲ್ಲ ಸಿಗ್ತದೆ. ವೀಕೆಂಡ್ ರಜೆ ಒಂದು ಬೆಳಿಗ್ಗೆ ನೀವು ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದುಬಿಟ್ರೆ ಪ್ರೇಕ್ಷಣೀಯ ಸ್ಥಳಗಳು ಬೇಕಾದಷ್ಟವೆ ಇಲ್ಲಿ. ಅದನ್ನೆಲ್ಲ ನೋಡಿಕೊಂಡು ದೇಗುಲಗಳ ದರ್ಶನವನ್ನು ಮಾಡಿಕೊಂಡು ನೀವು ಬೇಕಾಗಿರ್ತಕ್ಕಂಥ ಪ್ಲ್ಯಾಂಟ್ಸನ್ನು ಖರೀದಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಪ್ಪ ನಮ್ಗೆ ಪ್ಲ್ಯಾಂಟೇಷನ್ ಮಾಡೋಕ್ಕೆ ಜಾಗ ಇಲ್ಲ ಅಂತ ಅನ್ನೋದಾದರೆ ಕಣ್ತುಂಬ ನೋಡ್ಕೊಂಡು ಹೋಗೋದಕ್ಕಂತೂ ಇಲ್ಲಿ ಯಾವ ಅಡ್ಡಿ ಆತಂಕ ಇಲ್ಲ. ಅದರಿಂದನೂ ಎಷ್ಟೋ ಸಂತೋಷ ನೆಮ್ಮದಿ ನಮಗೆ ಪ್ರಾಪ್ತ ಆಗ್ತದೆ. ಇದು ಸ್ವಲ್ಪ ವಿವರವಾಗಿ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಆಸಕ್ತರು ಏನೇನಿದೆ ಅಂತೇಳಿ ಇಲ್ಲಿಂದಲೇ ಒಂದು ಸತಿ ನೋಡ್ಕೊಂಡು ಬಿಡ್ಬೋದು. ಇವನ್ನ ನಮ್ಗೆ ಈ ತಳಿ ಏನು ಅಂತ ನಮ್ಗೆ ಗೊತ್ತಾಗಲಿಕ್ಕಿಲ್ಲ, ಅವರು ನೋಡೋರಿಗೆ ಗೊತ್ತಾಗ್ತದೆ. ಹಾಂ ಇದಿದೆ ಇಲ್ಲಿ ಹೋಗ್ಬೇಕಂತ ಅವಾಗ ಅರ್ಥ ಆಗ್ತದೆ. $250 ಫಾರ್ಮ್ ಅಂದರೆ ಲೆಕ್ಕ ಹಾಕ್ಬಿಡಿ ನೀವು. ಒಂದು 10-15 ಕಿಲೋಮೀಟ್ರ್ ಸರೌಂಡಿಂಗ್. ಇನ್ನೊಂದು ಇದು ಆಲೆಮನೆ ಅಂತ ಇವಾಗ ತೋರಿಸಿದ್ನಲ್ಲ, ಅಲ್ಲಿ ನಿಮಗೆ ಶುಗರ್ ಕೇನ್ ಜ್ಯೂಸು, ಗಿರೀಶ್ ಅವರೇ, ಇಲ್ಲಿ ನರ್ಸರಿ ಅದ, ಇದನ್ನ ತೊಗೊಂಡು ಹೋಗ್ಬೇಕು ಅಂತ ನಿಮ್ಗೆ ಹೇಳಿದ್ರು ಯಾರು? ಸರ್ ನಾವು ಪಾರ್ಕ್ ಮಾಡಿಸ್ತಾ ಇದ್ದವು ಅಂಗಡಿ ಹತ್ರ, ಅದಕ್ಕೆ ಸಾಲ್ಟೇಜ್ ಆಗಿತ್ತು. ಸರಿ, ಗಿಡ ಸಾಲ್ಟೇಜ್ ಆಗಿ 1600 ಗಿಡ ತಗೊಂಡೋಗಿದ್ದಾವೆ ನಿನ್ನೆ. ಸಾಲ್ಟೇಜ್ ಆಗಿತ್ತು, ಇನ್ನೂ 150 ಗಿಡ ಬೇಕಾಗಿತ್ತು, ಅದಕ್ಕೆ ತಗೊಂಡೋಗ್ತಾ ಇತ್ತು. ಅಲ್ಲ, ಜೀವಂತಿರೋ ಗಿಡನ ನೀವು ಬೆಳೆಸ್ತಾರಿಲ್ಲ, ಅದೊಂದು ಅಪ್ರಿಷಿಯೇಟ್ ಮಾಡ್ತಕ್ಕಂಥ ಸಂಗತಿ. ಯಾಕಂದ್ರೆ ಎಲ್ಲ ಪ್ಲಾಸ್ಟಿಕ್ ಯುಗ ಇದು. ಹೌದು, ಬೇಕಾದಷ್ಟು ಆ ಸತ್ಯನ ಮರೆಮಾಸ್ತಕ್ಕಂಥ ಹೂಗಳು ಬಂದ್ಬಿಟ್ಟವೆ. ಏನು ಮಾಡೋಕ್ಕಾಗಲ್ಲ ಸರ್, ಅದನ್ನಿಟ್ಟು ಮಾಡಲ್ಲ ಪಾಪ. ಬಂದು ಇದನ್ನ ಬೆಳೆಸೋರಿಗೂ ಪ್ರೋತ್ಸಾಹ. ಮುಂದಿನ ಜನ್ರೇಷನ್ಗೆ ಇದು ಇರಲ್ಲ ಬಿಡಿ. ಎಲ್ಲಿ ನಿಮ್ದು ಶಾಪ್ ಇರೋದು? ಸರ್ ನಮ್ದು ಇಲ್ಲಿ ಕೆಂಗೇರಿ. ಹೌದು ಸರ್, ಬೆಂಗಳೂರೇ? ಎಲ್ಲ ಬೆಂಗಳೂರು. ಮನೆ ಮುಂದೆ ಚಂದ ಕಾಣಕ್ಕೆ. ಯಾವ ಕಡೆ ನೀವು? ಆ ಕಡೆ ನಿಮ್ಮ ಕಡೆ ಉತ್ತರ ಕನ್ನಡ. ಬರೀ ಮುಂದೆ ನನ್ನ ಭಾಷೆ ಹಿಡಿದ. ನಮ್ಮ ಭಾಷೆ ಎಲ್ಲೋದ್ರೆ ಅರಣ್ಯೀಕರಣಕ್ಕೆ ಒತ್ತು ಕೊಡ್ತೀರಿ. ನಾವು ಹಳ್ಳಿಲಿ ಬೆಳೆದವ್ರಲ್ವ ಸರ್, ನಮ್ಗೆ ಗೊತ್ತಲ್ವಾ. ಈಗ ಗಿಡ ಇಲ್ಲ ಅಂದರೆ ನಾವು ಇಲ್ಲಕ್ಕೆ ಇಲ್ಲ, ಮುಂದಿನ ಜನ್ರೇಷನ್ಗೆ ಉಸಿರಾಟನೇ ಇಲ್ಲ. ಮನುಷ್ಯ ಇರೋದೇ ಇಲ್ಲ ಬಿಡಿ ಗಿಡ ಇಲ್ಲ ಅಂದರೆ. ಈಗಲೇ ಹಂಗಾಗೈತೆ ಬೆಂಗಳೂರಲ್ಲಿ ಅಲ್ವಾ, ಪೊಲ್ಯೂಷನ್ ಎಷ್ಟಿದೆ. ಇವು ಕಣ್ಣಿಲಿ ನೋಡೋದಕ್ಕೆ ಎಷ್ಟು ಆನಂದ ಅಂತಂದರೆ ರೋಗ ರುಜಿನ ಸಹಿತ ನಮ್ಮಿಂದ ದೂರ ಆಗುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಎಮ್ನೂರು ಅಂತ. ಎಮ್ನೂರವರು. ಇಲ್ಲಿ ಎಷ್ಟು ವೆರೈಟಿ ಅವ ತಳಿ? ಸರ್ ಟೋಟಲ್ ಫ್ರೂಟ್ಸ್ ವೆರೈಟಿ ಬಂದ್ಬಿಟ್ಟು 360 ವೆರೈಟಿ ಫ್ರೂಟ್ಸು. ಆಮೇಲೆ ಇದು ಲ್ಯಾಂಡ್ಸ್ಕೇಪಿಂಗ್ ಐಟಮ್ ಬಂದ್ಬಿಟ್ಟು 675 ಗಿಡ. ಆಮೇಲೆ ಬಾರ್ಡರ್ ಪ್ಲಾಂಟ್ಸು, ಆಮೇಲೆ ನಮ್ಮ ಮನೆ ಮುಂದೆ ಸೋ ಗಿಡ ಹಾಕೋದು, ಅದು ಬಂದು ಸುಮಾರು ವೆರೈಟಿ ಇದೆ. ಅದು ಒಂದು 100-200 ವೆರೈಟಿ ಇದೆ. ಈ ರಾಮಹಳ್ಳಿ ಒಳಗನ ಇಷ್ಟು ನರ್ಸರಿ ಇರವಲ್ಲ, ಯಾಕೆ, ಏನು ಕಾರಣ ಇರ್ಬೋದು? ಸರ್ ಈಗ ಫಸ್ಟೆಲ್ಲ ಮುಂಚೆ ಏನೂ ಇದ್ದಿಲ್ಲ, ಇವಾಗೆಲ್ಲ ಲ್ಯಾಂಡ್ಸ್ಕೇಪಿಂಗ್ ಮಾಡಿ ಆಮೇಲೆ ಪರಿಸರ ಬಗ್ಗೆ ಜಾಸ್ತಿ ಜನಗಳೆಲ್ಲ ಪ್ರಚಾರಣೆ ಬಂತು. ಆಮೇಲೆ ಆಕ್ಸಿಜನ್ ಪ್ಲಾಂಟ್ಸ್ ಕೂಡ ಇದ್ದಾವೆ ಕೆಲವೊಂದು. ಈಗ ಮುಂಚೆ ಏನಿತ್ತು ಇದೆಲ್ಲ ಬಂಡಿ ರಸ್ತೆ ಇತ್ತು, ಇವಾಗ ನರ್ಸರಿ ಬಂದಾಗಲಿಂದ ಜಾಸ್ತಿ ಇಂಪ್ರೂವ್ಮೆಂಟು ಏನು ಎತ್ತ ಅಂತ ಎಲ್ಲ ಅದ್ರ ಬಗ್ಗೆ ಸೊಲ್ಯೂಷನ್ ಕೊಡೋರು ಇದ್ದಾರೆ. ಆಕ್ಸಿಜನ್ ಪ್ಲಾಂಟ್ ಅಂದರೆ ಎಂಥವ್ರಿಗೆ ಗಾಳಿ ಇರಲಾರ್ದೆ ಉಸಿರಾಟಿಲ್ಲ. ಹಂಗಾಗಿ ನಾನು ಬಂದು ಇಲ್ಲಿಗ ನಮ್ಮ ಓನರ್ ಹತ್ರ ಬಂದು ನಾನು 9 ವರ್ಷ ರನ್ನಿಂಗ್ ಮಾಡ್ತಾ ಇರೋದು. ಏನು ಓನರ್ ಹೆಸರು? ಚಂದ್ರಶೇಖರ್ ಅಂತ. ಒಂದು ಸರ್ತಿ ನೋಡ್ಕೊಂಡಿರಲಿ ಅಂತೇಳಿ ಎಲ್ಲದನ್ನೂ ಸ್ವಲ್ಪ ವಿಶದವಾಗಿ ತೋರಿಸುವಂಥ ಪ್ರಯತ್ನ. ಬೆಂಗಳೂರಿಂದ ಬಂದ್ರೆ? ಹೌದು, ಬೆಂಗಳೂರಿಂದ ಬಂದಿರೋದು. ಇಲ್ಲಿ ನರ್ಸರಿ ಗ್ರಾಹಕರೆಲ್ಲ ಕಾಲು ಜೋರು ಮಾಡ್ಕೊಂಡ್ರೆ ಇಲ್ಲಿ ನಾವು ಬರ್ತಾ ಇರ್ತೀವಿ ಯಾವಾಗ
ಹಾಂ ರಾಮವಳ್ಳಿ ಕಡೆ ಆ ದೇವಸ್ಥಾನ ಇದೆಯಲ್ಲ ಇದು ಮುಕ್ತಿನಾಗ ಎಲ್ಲ ಅಲ್ಲಿಗೆ ಬರ್ತಾ ಇರ್ತೀವಿ. ಹಾಗಾಗಿ ನೋಡಿದ್ವಿ ನರ್ಸರಿ ಎಲ್ಲ ಚೆನ್ನಾಗಿದೆ. ಯೂಶಲ್ ಆಗಿ ತೊಗೊಂಡು ಹೋಗ್ತೀವಿ ನಾವು ಇಲ್ಲಿಂದ. ಇಲ್ಲಿ ಬರೋದ್ರಿಂದ ಏನಂದರೆ ನಿಮ್ಗೆ ಬಹುಶಃ ವೀಕೆಂಡಿಗೆ ಸಾಲಿಗ್ರಾಮ ಶ್ರೀನಿವಾಸ ದೇವಾಲಯ, ಹೌದು, ದೊಡ್ಡ ಆಲದ ಮರ, ಮುಕ್ತಿನಾಗ ಮಂದಿರ, ಮಧ್ವನಾರಾಯಣಾಶ್ರಮ, ಇಲ್ಲಿ ಶುಭಂ ಕರೋತಿ ಅಂತೇಳಿ ಒಂದು ಸಂಸ್ಕೃತ ಸ್ಕೂಲು ಇರ್ಬೋದು. ಒಂದು ಬೆಳಗ್ಗೆ ಬಂದರೆ ಒಂದು ಸಾಯಂಕಾಲ ತನಕ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಿಂಗೆ ನರ್ಸರಿಗಳೆಲ್ಲ ಚೆನ್ನಾಗಿದೆ, ಗಿಡ ಮರಗಳೆಲ್ಲ ನೋಡಿಕೊಂಡು ಹಾಂ, ಮನೆಗಳೆಲ್ಲ ಹಾಕ್ಕೊಳ್ಳೋಕ್ಕೆ ತೊಗೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಹೆಸರು ಜಾನಕಿ ಅಂತ. ಜಾನಕಿ ಅವರು, ಇದು ಒಂದು ನರ್ಸರಿ ಮಾಡ್ಬೇಕಂತ ನಿಮ್ಮ ತಲೆಯೊಳಗೆ ಯಾಕೆ ಬಂತು? ನರ್ಸರಿ ಅಂದರೆ ಮಾಮೂಲಿ ಬೇರೆ ಬಿಸ್ನೆಸ್ಸು ನೋಡಿದ್ವಿ ನಾವು, ಬೇರೆ ಬಿಸ್ನೆಸ್ ಸೆಟ್ ಆಗಿಲ್ಲ. ಹಾಂ, ಅದಕ್ಕೋಸ್ಕರ ಈ ವ್ಯವಹಾರ ಮಾಡೋಣ, ಈ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ವಿ. ಅದು ಒಂದು. ಆಮೇಲೆ ಇಲ್ಲಿ ರಾಮವಳ್ಳಿ ಮತ್ತು ಸುತ್ತಮುತ್ತ ಬೇಕಾದಷ್ಟು ನರ್ಸರಿ ಅವ, ಎಲ್ಲ ಇಲ್ಲೇ ನರ್ಸರಿ ಬರೋಕ್ಕೆ ಈಗ ಏನು ಕಾರಣ ಇರ್ಬೋದು? ಫುಲ್ಲು ರಾಮವಳ್ಳಿಯಿಂದ ಹಿಡಿದು ಸುಮಾರು ಒಂದು 10-15 ಕಿಲೋಮೀಟ್ರು ಫುಲ್ ಎಲ್ಲ ನರ್ಸರಿನೇ ಐತೆ. ನಿಮ್ಮಲ್ಲಿ ಎಷ್ಟು ವೆರೈಟಿ ಅವ? ಆಮೇಲೆ ಒಂದು 7-8 ವೆರೈಟಿ ಐತೆ ಅಷ್ಟು. ಜನ ಪಾಪ ವೀಕೆಂಡಿಗೆ ಇಲ್ಲಿ ಬರ್ಲಿಕ್ಕೆ ಭಾಳ ಅನುಕೂಲ ಇದೆ. ಹಾಂ, ಗೊತ್ತಲ್ಲ, ದೊಡ್ಡ ಮರ ಆಗಲಿ, ಮುಕ್ತಿನಾಗ ಮಂದಿರ ಅದು ನೋಡ್ದಂಗೆ ಆಯ್ತು, ನರ್ಸರಿ ನೋಡ್ದಂಗೆ ಆಯ್ತು ಅಂತ ಹೇಳಿ. ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ಪರಿಸರ ಉಳಿಸಿ ಅಂತ ಏನು ಸರ್ಕಾರದ ಘೋಷಣೆ ಅದಲ್ಲ, ಅದಕ್ಕೆ ನೀವೆಲ್ಲ ಕೈ ಜೋಡಿಸಿರಿ ರಾಮವಳ್ಳಿ ನರ್ಸರಿ ಅವರು. ಹಾಂ, ನಮ್ಗೆ ಇದು ಭಾಳ ಹೆಮ್ಮೆ ಅನಿಸ್ತದೆ. ಕ್ಷೇಮ ಮಾರ್ಗ ಅಂತ ನಮ್ಗೆ ಯೂಟ್ಯೂಬ್ ನಿಮ್ಗೆ ಎಲ್ಲ ಕಡೆನೂ ಸಿಕ್ಕಲ್ಲ, ಬಂದರೆ ರಾಮವಳ್ಳಿಗೆ ಬರಬೇಕು. ಸುಮಾರು ಒಂದು 10-15 ಕಿಲೋಮೀಟ್ರು ಫುಲ್ ಎಲ್ಲ ಗಿಡ. ಎಷ್ಟು ಇರ್ಬೋದು ಅಂತೀರಿ ನೀವು ಇಲ್ಲಿ ನರ್ಸರಿ? ಸುಮಾರು ಒಂದು 100-150 ನರ್ಸರಿ. ನರ್ಸರಿ ಒಂದೆರಡಲ್ಲ, 100-150 ನರ್ಸರಿ. ಇದ್ರೊಳಗೆ ನಿಮ್ಗೆ ಸ್ವಲ್ಪ ಸಂತೋಷ ಅನಿಸ್ತದೆ ಈ ಬಿಸ್ನೆಸ್ ಒಳಗೆ? ಖುಷಿ ಪಟ್ಟ ಶ್ರಮಕ್ಕೆ ಪ್ರತಿಫಲ ಅದ ಅಂತೀರಿ? ಆಯ್ತು. ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಇದ್ರಲ್ಲಿ. ಹಾಂ, ನೋಡ್ರಿ, ಅದು ಮುಖ್ಯ ಅಲ್ಲ. ಹೆಲ್ತ್ ಬಗ್ಗೆ ಶುಗರು ಅದಕ್ಕೂ ಇದಕ್ಕೂ ಎಲ್ಲ ಮೆಡಿಷನ್ ಥರ ಇದು. ನಾವು ಯಾವಾಗ ಗಿಡದಲ್ಲಿ ಇರ್ತೀವಿ. ಅಲ್ಲ, ಆರೋಗ್ಯಕ್ಕೆ ಒತ್ತು ಕೊಡ್ಬೇಕನ್ನೋ ನಿಮ್ಗೆ ಗೊತ್ತದಲ್ಲ, ದುಡ್ಡಿಗೆ ಒತ್ತು ಕೊಟ್ಟಿಲ್ಲ ನೀವು. ಹೆಲ್ತ್ಗೋಸ್ಕರ. ಆದ್ದರಿಂದನೇ ಕ್ಷೇಮ ಮಾರ್ಗ ಇದನ್ನೆಲ್ಲ ಲೈಕ್ ಮಾಡ್ತದೆ. ಒಳ್ಳೆಯದನ್ನು ಮಾತ್ರ ಜನರಿಗೆ ತೋರಿಸ್ಬೇಕು ಅನ್ನೋದು ಕ್ಷೇಮ ಮಾರ್ಗದ ಹೆಬ್ಬಯಕೆ. ನಮ್ಮ ಯೂಟ್ಯೂಬನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಒಳ್ಳೆಯದನ್ನು ಮಾತ್ರ ಜನರಿಗೆ ತೋರಿಸ್ತೀವಿ. ಆಗಲಿ. ಜನರಿಗೆ ಏನು ಹೇಳ್ತೀರಿ ನೀವು ಬೆಂಗಳೂರವ್ರಿಗೆ? ಬೆಂಗಳೂರವ್ರಿಗೆ ಏನು ಹೇಳ್ತೀವಿ ಅಂದರೆ ಮಾಮೂಲಿ ಇವಾಗ ಮನೆ ಹತ್ರ ಅಲ್ಲೂ ಇಲ್ಲೂ ಇದು ಮಾಡ್ತೀರಲ್ಲ, ಖಾಲಿ ಜಾಗ ಇದ್ದರೆ ಬನ್ನಿ, ಗಿಡ ತಗೊಳ್ಳಿ, ನಿಮಗೂ ಪರಿಸರ ಉಳಿಸ್ಕೊಳ್ಳಿ, ಹಾಕ್ಕೊಳ್ಳಿ, ನಿಮಗೂ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಇವರು ಹೆಸರಿಟ್ಟಿಲ್ಲ ಮೇಡಮ್ ಅವ್ರದಕ್ಕೆ. ನಮ್ದು ಏನಂದ್ರೆ HP ಪೆಟ್ರೋಲ್ ಹಿಂದೂಸ್ತಾನ್ ಪೆಟ್ರೋಲ್ ಪಂಪ್ ಪಕ್ಕಕ್ಕೇ ಇದು. ರಾಘವೇಂದ್ರ ಸ್ವಾಮಿ ಮಠನೂ ಇಲ್ಲೇ ಎದುರಿಗೆ ಇದೆ. ಅಲ್ಲಿ ಇವ್ರ ನರ್ಸರಿ ಇದೆ ಮೇಡಮ್ ಅವ್ರದ್ದು. HP ಪೆಟ್ರೋಲ್ ಬ್ಯಾಂಕ್ ಪಕ್ಕ ಅಂದರೆ ಮಹಿಳೆಯರಾಗಿದ್ದರಿಂದ ಇವ್ರಿಗೆ ಹೆಚ್ಚು ಸಪೋರ್ಟ್ ಮಾಡಬೇಕು. ಧನ್ಯವಾದ ಮೇಡಮ್. ಹಾಂ, ಆಯ್ತು. ಇದು ಇವಾಗ ಆ ಮಹಿಳೆ ಸಂದರ್ಶನ ಕೊಟ್ಟರಲ್ಲ, ಅವ್ರಿಗೆ ಸಂಬಂಧಪಟ್ಟದ್ದು ಇದು. ರಾಘವೇಂದ್ರ ಸ್ವಾಮಿ ಮಠದ ಎದುರಿಗೇನೆ ಹಿಂದೂಸ್ತಾನ್ ಪೆಟ್ರೋಲ್ ಪಂಪ್ ಇದೆ. ಆ ಪೆಟ್ರೋಲ್ ಪಂಪ್ಗೆ ಅಂಟ್ಕೊಂಡಿದ್ದೇ ಇದು ನರ್ಸರಿ, ಅದು ಪೆಟ್ರೋಲ್ ಪಂಪ್. ಇದು ಆಲೆಮನೆ ಅಂತ. ಇಲ್ಲಿ ನಿಮಗೆ ಶುಗರ್ ಕೇನ್ ಜ್ಯೂಸು, ಫ್ರೂಟ್ ಜ್ಯೂಸು ಎಲ್ಲ ಲಭ್ಯದ. ಕೆಲವು ಚಾಟ್ಸ್ ಐಟಮ್ ಇಲ್ಲೇ ಸಿಗ್ತವೆ. ನಮ್ಮ ಹೆಸರು ಅನಿತಾ. ಅನಿತಾ ಅವರು ಈ ನರ್ಸರಿ ಓನರಾ ನೀವು? ಹೌದು. ಈ ನರ್ಸರಿ ಮಾಡ್ಬೇಕಂತ ನಿಮ್ಗೆ ಯಾಕೆ ಅನಿಸ್ತು? ನಮಗೆ ಅಂದರೆ ಗಿಡ ಅಂದರೆ ಇಷ್ಟ. ಹಾಂ, ಪರಿಸರ ಅಂದರೆ ಇಷ್ಟ. ಗಿಡ ಮರ ಅಂದರೆ ನಿಮ್ಗೆ ಇಷ್ಟ ಆದ್ದರಿಂದ ಇದನ್ನು ಮಾಡಿದ್ರಿ. ಹೌದು. ಸೊ ಒಳ್ಳೆಯ ಉದ್ಯೋಗನ ಆಯ್ಕೆ ಮಾಡ್ಕೊಂಡ್ರಿ ನೀವು. ಅದು ಸಂತೋಷ ಆಯ್ತು ನಮಗೆ. ಕ್ಷೇಮ ಮಾರ್ಗ ಅಂತ ನಮ್ಮ ಯೂಟ್ಯೂಬ್ ಅದ. ಒಳ್ಳೆಯದನ್ನು ಮಾತ್ರ ಜನರಿಗೆ ಪರಿಚಯ ಮಾಡಿಸ್ತಕ್ಕಂಥದ್ದು ನಮ್ಮದು. ಹೀಗಾಗಿ ಇದನ್ನು ಆಯ್ಕೆ ಮಾಡ್ಕೊಂಡ್ವಿ. ಈ ರಾಮವಳ್ಳಿ ಒಳಗೆ ಎಷ್ಟು ಇರ್ಬೋದು ಅಂತೀರಿ ಇದೆಲ್ಲ ಸುತ್ತಮುತ್ತ ನರ್ಸರಿಗಳ ಒಂದು 250 ಮೇಲೇನೆ ಐತಿ. ಎಲ್ಲರೂ ಒಳ್ಳೆಯ ಉದ್ಯೋಗನ ಆಯ್ಕೆ ಮಾಡ್ಕೊಂಡ್ರಿ. ಆಮೇಲೆ ನಿಮ್ಮಲ್ಲಿ ಎಷ್ಟು ವೆರೈಟಿ ಸಿಗ್ತಾವೆ ಇವು? ನಮ್ಮ ಹತ್ರ 1,500 ವೆರೈಟಿ ಮೇಲೇನೆ ಐತಿ. ಈ ಇಷ್ಟೆಲ್ಲ ಮೇಂಟೈನ್ ಮಾಡೋಕ್ಕೆ ಎಷ್ಟು ಜನ ಕೆಲಸಗಾರ ಬೇಕು? 30 ಜನ ಅವ್ರೆ. 30 ಜನ. 30 ಜನರಿಗೆ ಉದ್ಯೋಗ ಕೊಟ್ರಿ ನೀವು, ಉದ್ಯೋಗದಾತರು.
ಇನ್ನೊಬ್ರಿಗೆ ಉದ್ಯೋಗವನ್ನು ಕೊಟ್ಟು ಪರಿಸರವನ್ನು ಕಾಪಾಡಿಕೊಂಡು ಗ್ರಾಹಕರಿಗೂ ಏನಪ್ಪ ಅಂದರೆ ಸಂತೃಪ್ತಿ ಪಡಿಸ್ತಾ ಇದ್ದೀರಿ. ಇದು ಒಳ್ಳೆಯ ಉದ್ಯಮ, ಭಾಳ ಸಂತೋಷ ಆಯಿತು. ಒಂದು ಸತಿ ವಿಡಿಯೋ ಮಾಡೋಣ ಅಂತ ಮಾಡಿದ್ವಿ. ಇದು ನಿಮ್ಮ ಹೆಸರು ಏನು ಹೇಳ್ತೀವಿ? ಫಾರ್ಮ್ ಹೆಸರು ಆದಿತ್ಯ ಫಾರ್ಮ್. ಆದಿತ್ಯ ಫಾರ್ಮ್. ವೀಕೆಂಡ್ನಲ್ಲಿ ಹೆಚ್ಚಿಗೆ ಇರ್ತಾರೆ ಕಾಣ್ತದೆ. ಇಲ್ಲ ಇಲ್ಲ, ಯಾವಾಗ್ಲೂ ಇರುತ್ತೆ. ಈಗ ನೀವು ಇದನ್ನೆಲ್ಲ ನೋಡಿದ್ರಿ. ಇದನ್ನು ಖರೀದಿ ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ವಿಚಾರ ಮಾಡಿರಿ. ಒಂದು ಸರ್ತಿ ನೀವು ಅಲ್ಲಿ ಹೋಗಿ ಬಂದರೆ ಒಳ್ಳೆಯದು. ಸುಂಕದಕಟ್ಟೆ ಮೇಲೆ ನಾವು ಬರಬೇಕಾದ್ರೆ ನಿಮ್ಗೊಂದು 25 ಕಿಲೋಮೀಟ್ರ್ ಅದು, ನವರಂಗ್ ಸರ್ಕಲಿಂದ 25 ಕಿಲೋಮೀಟ್ರ್ ಆಗ್ತದೆ. ಆಮೇಲೆ ಒಳ್ಳೆಯ ರಸ್ತೆ ಇರೋದ್ರಿಂದ ಭಾಳ ಬೇಗ ನೀವು ತಲುಪ್ಬೋದು. ನಿಮ್ಗೆ ಟಯರ್ಡ್ ಆಗೋಂಥದ್ದು ಅಂಥದ್ದು ಯಾವ ಅನುಭವ ಆಗೋದಿಲ್ಲ, ಆರಾಮಾಗಿ ಬರ್ಬೋದು. ಇವರು ಗ್ರಾಹಕರು ತಮ್ಮ ಕಾರಿಗೆಲ್ಲ ಲೋಡ್ ಮಾಡ್ಕೊಂಡಾರೆ. ಇಲ್ಲಿ ಫ್ಲವರ್ ಪಾಟ್ಸ್, ಒಳ್ಳೊಳ್ಳೆ ಬಣ್ಣ. ಇಲ್ಲಿ ಯಾವ ಬಣ್ಣ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲ ಬಣ್ಣ ಇದೆ. ಪಿಂಗಾಣಿ ಐಟಮ್ಸ್, ಗಾರ್ಡನಿಂಗ್ ಬೇಕಾಗ್ತಕ್ಕಂಥವು. ಇದು ಒಂದೇ ಅಲ್ಲ, ಇಲ್ಲಿ ಬರೋದ್ರಿಂದ ನಾವು ಯಾಕೆ ತೋರಿಸ್ತಾ ಇದ್ದೀವಿ, ಇದು ಒಂದೇ ಅಲ್ಲ. ಇದ್ರ ಜೊತೆಗೆ ಹೇಳಿದ್ನಲ್ಲ, ನೀವು ಮಕ್ಕಳನ್ನ ಕರ್ಕೊಂಬಂದುಬಿಟ್ರೆ ಒಳ್ಳೆ ಟ್ರಿಪ್ ಇದು, ಬೆಳಗ್ಗಿಂದ ಸಾಯಂಕಾಲವರೆಗೂ. ಗಿಡಗಳು, ಹಸಿರು ಸುತ್ತಮುತ್ತ ಬಹಳ ಇದೆ ಇಲ್ಲಿ. ಇಲ್ಲಿನ ಚಿರತೆಗಳು ಪ್ರತ್ಯಕ್ಷ ಕಾಣ್ತಾವಂತೆ. ಸಾಲಿಗ್ರಾಮ ಶ್ರೀನಿವಾಸ ದೇವಾಲಯ ಅಂತ ಇಲ್ಲೇ ಇದೆ ಹತ್ತಿರದಲ್ಲೇ. ಅಲ್ಲೆಲ್ಲ ರಾತ್ರಿ ಚಿರತೆಗಳು ಅಡ್ಡಾಡ್ತವೆ.